ಹಾಯ್ ಫ್ರೆಂಡ್ಸ್, ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಮೀನು ಸಾಂಬಾರು. ನಮ್ಮ ತಾತ ಅಜ್ಜಿ ಮಾಡ್ತಿದ್ದ ಕಾಲದಲ್ಲಿ ಆ ಮೀನು ಸಾಂಬಾರು ಇದು. ಇದಕ್ಕೆ ನಾವು ಏನೇನು ಬೇಕು ಅನ್ನೋ ಐಟಮ್ನ ನೋಡ್ಕೊಂಬರೋಣ ಬನ್ನಿ. ಮೀನು ಸಾಂಬಾರಿಗೆ ಅರ್ಧ ಕೆ ಜಿಗೆ ಏನೇನು ಬೇಕು ಅನ್ನೋದ್ರ ಪದಾರ್ಥಗಳು ತೋರಿಸ್ತೀನಿ ನೋಡಿ. ಫಸ್ಟು ಫಿಶ್ಶು ಅರ್ಧ ಕೆ ಜಿ ಇದು, ದಪ್ಪ ಮೀನಿದು. ಇದು ಒಗ್ಗರಣೆಗೆ ಇದು, ಓಕೆನಾ. ಇನ್ನು ರುಬ್ಬಕ್ಕೆ ಬೇಕಾಗಿರೋ ಪದಾರ್ಥಗಳು 4-5 ಈರುಳ್ಳಿ, ಆಮೇಲೆ 1.5 ಟೊಮೊಟೊ, ಆಮೇಲೆ ಅರಿಶಿನ, ಒಂದಿಷ್ಟು ಕಾಯಿ, ಮಟನ್ ಸಾಂಬಾರು ಪುಡಿ, ಹಂಗಂದರೆ ಧನಿಯಾ ಪುಡಿ, ಹಸಿಮೆಣ್ಸಿಕಾಯಿ ಪುಡಿ ಎರಡು ಮಿಕ್ಸ್ ಮಾಡಿ ನಾನು ಮಾಡಿಸಿರೋದು. ಆಮೇಲಿಂದ ಹುಣಸೆಹಣ್ಣು ಗೋಲಿ ಗಾತ್ರದ್ದು. ಫಸ್ಟ್ ನಾವು ಈರುಳ್ಳಿನ ಹುರ್ಕೋಬೇಕು. ಹುರ್ಕೊಳ್ಳೋಣ ಬನ್ನಿ. ಇದಕ್ಕೆ ನೋಡಿ, ಇವಾಗ ಎಣ್ಣೆ ಹಾಕಿದ್ದೀನಿ. ಈಗ ಉರಿಯೋದಕ್ಕೆ ಈರುಳ್ಳಿ ಹಾಕ್ತೀನಿ. ಇದು ಒಂದು ಸ್ವಲ್ಪ ಕೆಂಪಗಾಗಬೇಕು. ಕೆಂಪಗಾದ್ಮೇಲೆ ಸ್ವಲ್ಪ ಹಾರಬೇಕು ನೋಡಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಅದೇ ಖಾರದ ಪುಡಿ ಹೇಳಿದ್ನಲ್ಲ, ಆ ಖಾರದ ಪುಡಿ ಆಮೇಲೆ ಕಾಯಿ ಇದು ಇಷ್ಟು ಹಾಕ್ಬಿಟ್ಟು ಉರಿಬೇಕು. ಅದೇ ಗ್ಯಾಸ್ ಆಫ್ ಮಾಡಿಬಿಡಿ, ಓಕೆನಾ. ಅದೇ ಟೊಮೊಟೊ ಹಾಕ್ತಾಯಿದ್ದೀವಿ ನೋಡಿ ಇವಾಗ, ಅಷ್ಟೇ. ಇದಾದಮೇಲೆ ಇದು ಆರಿದ್ಮೇಲೆ ನಾವು ರುಬ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಆರಿದ್ಮೇಲೆ ಇದನ್ನ ರುಬ್ಕೊಳ್ಳೋಣ ನೋಡಿ. ಈಗ ಒಂದು ಪಾತ್ರೆಯಲ್ಲಿ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ, 3 ಟೇಬಲ್ ಸ್ಪೂನು ಆಯಿಲು. ಆಮೇಲೆ ಈಗ ಈರುಳ್ಳಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ನೋಡಿ. ಕೆಂಪಗಾಗಿದೆ ಈರುಳ್ಳಿ. ಇವಾಗ ನಾನು ಹುಣಸೆಹಣ್ಣು ಕಿವುಚ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಖಾರ ರುಬ್ಕೊಂಡಿದ್ದೆ, ಖಾರ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ನಿಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಬಿಟ್ಟು ಒಂದು ಮಳ್ಳು ಬರಬೇಕು. ಖಾರ ಚೆನ್ನಾಗಿ ಬೆಂದ ಮೇಲೆ ಮೀನು ಹಾಕಬೇಕು, ಓಕೆನಾ. ಇದೊಂದು ಸ್ವಲ್ಪ ಒಂದು ಮಳ್ಳು ಬರಲಿ ನೋಡಿ. ಚೆನ್ನಾಗಿ ಬೆಂದಿದೆ ಈಗ ಖಾರ. ಇದಕ್ಕೆ ನಾನು ಮೀನು ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನು ಒಂದು ಸ್ವಲ್ಪ ಈ ಮೀನು 1-2 ನಿಮಿಷ ಒಲೆಯಲ್ಲೇ ಬೇಯಬೇಕು. ಆಮೇಲೆ ಇದು ತಂಗ್ಳಾದ್ಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇವಾಗ ಮಾಡಿಬಿಡ್ಬೇಕಾದ್ರೆ ನೀವು ಮಧ್ಯಾಹ್ನ ಮಾಡಿಬಿಟ್ಟು ನೈಟ್ ತಿನ್ಬೋದು, ನೈಟ್ ಮಾಡಿದ್ರೆ ಬೆಳಿಗ್ಗೆ ತಿನ್ಬೋದು. ಈ ಥರ ಹಿಂಗೆ ಮಾಡಿದಾಗ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದೊಂದು ಮಳ್ಳು ಬರಲಿ. ಮಳ್ಳು ಬಂದಮೇಲೆ ಆಫ್ ಮಾಡೋಣ. ಇದನ್ನು ಒಂದು ಸ್ವಲ್ಪ ಸೈಡ್ಗೆ ತಳ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಈಗ ಒಂದು ಮಳ್ಳು ಬಂದಿದೆ. ಇದನ್ನು ಆಫ್ ಮಾಡಿಬಿಟ್ಟು ಮುಚ್ಚಿ ಇಟ್ಬಿಡಿ, ಓಕೆನಾ. ಸಂಜೆ ಮೇಲೆ ತಿನ್ನಿ. ಬೆಳಗ್ಗೆ ಮಾಡಿದ್ರೆ ಸಂಜೆ ತಿನ್ನಿ, ಸಂಜೆ ಮಾಡಿದ್ರೆ ನಾಡಿದ್ದು ಬೆಳಗ್ಗೆ ತಿನ್ನಿ. ಇನ್ನೂ ತುಂಬ ಉಪ್ಪು ಖಾರ ಚೆನ್ನಾಗಿರುತ್ತೆ. ಬಟ್ ನೋಡಿ, ಟೇಸ್ಟ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ. ಇದು ನಮ್ಮ ತಾತ ಅಜ್ಜಿ ಮಾಡ್ತಿದ್ದ ಕಾಲದಲ್ಲಿ ಮಾಡಿರೋ ಅಡುಗೆ ಇದು, ಓಕೆನಾ ಫ್ರೆಂಡ್ಸ್. ಬಾಯ್.